ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಗುಡೇಕೋಟೆ ಹೋಬಳಿಯ ಗುಡೇಕೋಟೆ ಗ್ರಾಮದ 3ನೇ ವಾರ್ಡಿನಲ್ಲಿ ಜೆಜೆಎಂನ ಕಾಮಗಾರಿ ನಡೀತಾ ಇದ್ದು, ಈ ಕಾಮಗಾರಿಯು ಪ್ರತಿ ಓಣಿಯಲ್ಲಿ ಸರ್ಕಾರದಿಂದ ಕಾಂಕ್ರೀಟ್ ರಸ್ತೆ ಮಾಡಿರುವ ಎಲ್ಲ ರೋಡ್ಗಳನ್ನು ಜೆಜೆಎಂ ಇಲಾಖೆಯವರು ಮತ್ತು ಗುತ್ತಿಗೆದಾರರು ಬೇಕಾಬಿಟ್ಟಿಯಾಗಿ ಕೆಲಸ ಮಾಡಿರುವುದು ಕಂಡವು. ಸ್ಥಳೀಯ ಮುಖಂಡರುಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾರಣ ಜೆಜೆಎಂ ಗುತ್ತಿಗೆದಾರರು ಪ್ರತಿ ಮನೆಗೂ ನಲ್ಲಿ ಎಂಬ ಯೋಜನೆಯಲ್ಲಿ ಮಾಡಿರುವಂತಹ ಕಾಮಗಾರಿಯ ಕೆಲಸ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದೆ ಕಾಂಕ್ರೀಟ್ ರೋಡ್ ಅನ್ನು ಹೊಡೆದಂತಹ ಕಾಂಕ್ರೀಟ್ ಕಲ್ಲುಗಳು ಸ್ವಚ್ಛ ಮಾಡಿ ತೆಗೆಯದೆ ಎಲ್ಲೆಂದರಲ್ಲಿ ಬೇಕಾಬಿಟ್ಟಿಯಾಗಿ ಬಿಟ್ಟು ಜನ ಓಡಾಡುವ ಸ್ಥಳದಲ್ಲಿ ಎಷ್ಟು ಜನ ಸೈಕಲ್ ಮೋಟಾರ್ನಲ್ಲಿ ಹೋಗುತ್ತಿರಬೇಕಾದರೆ ಪುಡಿ ಕಲ್ಲುಗಳನ್ನು ರಸ್ತೆಯೆಲ್ಲ ಚೆಲ್ಲಾಪಿಲಿ ಬಿದ್ದಿದ್ದು ಸ್ಕಿಡ್ ಆಗಿ ಬಿದ್ದಿರುವ ಘಟನೆಯೂ ಕೂಡ ಉಂಟು. ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದರೂ ಕೂಡ ಪ್ರಯೋಜನವಾಗಿಲ್ಲ ಮತ್ತು ತಮ್ಮ ಮನೆಯ ಮುಂದೆ ಕುಡಿಯುವ ನೀರಿನ ಸಂಪ್ನಲ್ಲಿ ಜೆಜೆಎಂನವರು ಹೊಡೆದು ಹಾಕಿರುವ ಕಾಂಕ್ರೀಟ್ ರಸ್ತೆಯನ್ನ ಪಕ್ಕದಲ್ಲಿ ಇರುವ ಚರಂಡಿಯ ಕೊಳಚೆ ನೀರು ಸಂಪಿನ ಕುಡಿಯುವ ನೀರಿನಲ್ಲಿ ಚರಂಡಿ ನೀರು ಮಿಕ್ಸ್ ಆಗಿ ಅನಾರೋಗ್ಯಕ್ಕೆ ತುತ್ತಾಗುವ ಪರಿಸ್ಥಿತಿ ಉಂಟಾಗಿದೆ. ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಆದ ಸೈಯದ್ ನೌಶಾದ್ ಅವರು ಅಧಿಕಾರಿಗಳು ಗುಡೇಕೋಟೆಯ ಜನರ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಅಧಿಕಾರಿಗಳಿಗೆ ನಮ್ಮ ಸುದ್ದಿವಾಹಿನಿ ಮೂಲಕ ತಿಳಿಸಿದ್ದಾರೆ. ಶೀಘ್ರದಲ್ಲಿಯೇ ಈ ಕಾಮಗಾರಿ ಮಾಡಿದಂತಹ ಗುತ್ತಿಗೆದಾರರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಜನಗಳಿಗೆ ತೊಂದರೆ ಆಗದಂತೆ ಆದಷ್ಟು ಬೇಗ ಕಾಮಗಾರಿಯನ್ನು ಎಚ್ಚರಿಕೆ ನೀಡಿದ್ದಾರೆ. ಗುಡೇಕೋಟೆಯ ಜನಗಳಿಗೆ ಅನಾರೋಗ್ಯಕ್ಕೆ ತೊಂದರೆಯಾದರೆ ನೇರವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೊಣೆ ಹೊರಬೇಕಾಗುತ್ತೆ ಎಂದರು. ಗುಡೇಕೋಟೆಯ 3ನೇ ವಾರ್ಡಿನ ಸಾರ್ವಜನಿಕ ದಾರಿಯಲ್ಲಿ ಈ ಜೆಜೆಎಂನವರು ಚರಂಡಿ ತೋಡಿ ಎಲ್ಲ ಹೋಗಿದ್ದಾರೆ. ಸರದಂತ ಇದು ಕೆಲಸಗಳು ಮಾಡಿಲ್ಲ. ಈ ನೀರು ಎಲ್ಲ ಕುಡಿಯೋ ನೀರು ಸಂಪ್ನಲ್ಲಿ ಹೋಗಿ ಜನ ಆರೋಗ್ಯಕ್ಕೆ ಹಾನಿಕರ ಆಗ್ತಾ ಇದೆ. ಕುಡಿಯೋ ನೀರು ಕೂಡ ಒಳ್ಳೆ ನೀರು ಕೂಡ ಕಲ್ಮಶ ಆಗ್ತಾ ಇದೆ. ದಾರಿಯಲ್ಲಿ ಕಲ್ಲು ಗುಂಡುಗಳು ಎಲ್ಲ ಇದ್ದದಕ್ಕೆ ಇಂಥ ವೃದ್ಧಾಪ್ಯರಿಗೆ ಓಡಾಡೋಕ್ಕೆ ಸಮಸ್ಯೆ ಆಗಿದೆ. ಸಣ್ಣ ಮಕ್ಕಳಿಗೆ ಸಮಸ್ಯೆ ಆಗಿದೆ. ಗಾಡಿಯಲ್ಲಿ 2 ವೀಲರ್ ಬೈಕ್ನಲ್ಲಿ ಓಡಾಡುವ ಜನರಿಗೆ ಕೂಡ ಸಮಸ್ಯೆ ಆಗ್ತಾ ಇದೆ. ಆದ ಕಾರಣ ಈ ಜೆಜೆಎಂನವರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ತಕ್ಷಣ ಕಾಮಗಾರಿ ಚಾಲು ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಇದು ಗುಡೇಕೋಟೆ 3ನೇ ವಾರ್ಡ್ನ ಜನ ಸಾರ್ವಜನಿಕ ಓಡಾಡುವ ದಾರಿ. ಇಲ್ಲಿ ಜೆಜೆಎಂನವರು ಎಲ್ಲ ಚರಂಡಿಗಳು ತೋಡಿ ಸರಿಯಾದಂಥ ಕಾಮಗಾರಿ ನಡೆಸಿಲ್ಲ. ಆದ ಕಾರಣ ಎಲ್ಲ ಚರಂಡಿ ನೀರು ಎಲ್ಲ ನೀರಿನ ತೊಟ್ಟಿಯ ಸಂಪ್ನಲ್ಲಿ ಹೋಗಿ ಕಲಬೆರಕೆ ಆಗಿ ಜನರ ಆರೋಗ್ಯಕ್ಕೆ ಸಮಸ್ಯೆ ಆಗಿದೆ. ಇದಕ್ಕೆ ತಕ್ಕಂಥ ಅಧಿಕಾರಿಗಳು ಆದಷ್ಟು ಬೇಗ ಪರಿಶೀಲನೆ ಮಾಡಿ ಕಾಮಗಾರಿ ನಡೆಸಬೇಕಂತ ತಮ್ಮಲ್ಲಿ ಕೋರಿಕೆ ಕೇಳಿಕೊಳ್ಳುತ್ತೇವೆ. ಎಲ್ಲ ಸಂಪ್ ನೀರು ಗಲೀಜು ನೀರು ಎಲ್ಲ ಚರಂಡಿ ನೀರಿದಲ್ಲ. ಚರಂಡಿ ನೀರೆಲ್ಲ ಸಂಪ್ನಾಗ ಹೋಗಿ ನೀರು ಕಲಿಪಶ ಆಗಿ ಕುಡಿದು ಏನನ್ನ ಆಯ್ತಂದ್ರೆ ಬಗ್ಗೆ ಶಾಸಕರು ಗಮನ ಹರಿಸಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು.
ಬಚ್ಚಗಲ್ಲ ಇಲ್ಲೆಲ್ಲ ಒಂದು ಬಾವಿ ಇತ್ತು ನಾವು ಹುಡುಗದ ಇದೆಲ್ಲ ಓಡಾಡೋ ದಾರಿಯಲ್ಲಿ ನಮಸ್ತೆ. ಯಾಕೆ ಇದು ಗುಡೇಕೋಟೆಯ 3ನೇ ವಾರ್ಡ್. ಇಲ್ಲಿ ಜೆಜೆಎಂ ಅವರು ಕೆಲಸ ಮಾಡಿ ಎಲ್ಲ ಚರಂಡಿ ಮಾಡಿ ಹೋಗಿದ್ದಾರೆ. ಇಲ್ಲಿ ಎಲ್ಲ ನೀರು ಕುಡಿಯೋ ನೀರಿನಲ್ಲಿ ಸಂಪ್ನಲ್ಲಿ ಕಲಬೆರಕೆಯಾಗಿ ಅನಾರೋಗ್ಯದಿಂದ ಸಮಸ್ಯೆ ಉಂಟಾಗಿದೆ. ಹಾಗಾಗಿ ತಕ್ಷಣ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗುಡೇಕೋಟೆಯ 3ನೇ ವಾರ್ಡ್ನಲ್ಲಿ ಬಂದು ಪರಿಶೀಲನೆ ಮಾಡಿ ಇದು ಕಾಮಗಾರಿ ಪೂರ್ಣಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇನೆ. ಕುಡಿಯೋ ನೀರು ಸಂಪ್ನಲ್ಲಿ ಎಲ್ಲ ಈ ಕಲಬೆರಕೆ ನೀರು ಹೋಗಿ ಎಲ್ಲ ಆರೋಗ್ಯ ಹಾನಿಕರ ಆಗ್ತಾಯಿದೆ. ರಾಜ್ಯದಲ್ಲಿ ಕಾಲರ ಬಂದು ವಾಂತಿ ಭೇದಿ ಆಗ್ತಾಯಿದೆ. ಇದಕ್ಕೆ ಎಷ್ಟೋ ಸಲ ಜೆ ಸಂಬಂಧಪಟ್ಟ ಶ್ರೀನಿವಾಸಿಗೆ ಹೇಳಿದರೆ ನಿರ್ಲಕ್ಷ್ಯದಿಂದ ಕಾಣ್ತಿದ್ದಾರೆ. ನಾಳೆ ಏನನ್ನ ಆರೋಗ್ಯದಿಂದ ಸಮಸ್ಯೆ ಆದರೆ ಇದಕ್ಕೆ ಹೊಣೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು.